ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಮುಖ್ಯ ರಸ್ತೆ ಮತ್ತು ಪಾದಚಾರಿ ಒತ್ತುವರಿ ತೆರವಿಗೆ 3 ದಿನಗಳ ಗಡುವು ವಿಧಿಸಿದ ನಗರಸಭೆ. ಚಿಂತಾಮಣಿ ನಗರದ ಜನನಿಬಿಡ ಮತ್ತು ವಾಹನ ದಟ್ಟಣೆಯ ಪಾದಚಾರಿ ರಸ್ತೆ ಮತ್ತು ಮುಖ್ಯ ರಸ್ತೆಗಳನ್ನು ಒತ್ತುವರಿ ಮಾಡಿ ಇಡೀ ನಗರದ ಸಂಚಾರದ ವ್ಯವಸ್ಥೆಯನ್ನು ಅಸ್ತವ್ಯಸ್ತವಾಗಿರುವುದು ಒಂದೆಡೆಯಾದರೆ, ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗಿ ಸಾವು ನೋವುಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೊನೆಗೂ ಎಚ್ಚೆತ್ತುಕೊಂಡ ಚಿಂತಾಮಣಿ ನಗರಸಭೆ ಮತ್ತು ನಗರ ಠಾಣೆ ಪೊಲೀಸರು ಇಂದು ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸುವಂತೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದಲ್ಲದೆ 3 ದಿನಗಳ ಕಾಲ ಒತ್ತುವರಿ ತೆರವಿಗೆ ಕಾಲಾವಕಾಶ ನೀಡಿದ ಘಟನೆ ಸಹ ನಡೆಯಿತು. ಕೊರೋನಾ ಸೋಂಕಿನ ಸಂದರ್ಭದಲ್ಲಿ ಜನಜಂಗುಳಿ ತಪ್ಪಿಸಲು ನಗರದ ಜನನಿಬಿಡ ರಸ್ತೆ ಮತ್ತು ಪಾದಚಾರಿ ರಸ್ತೆಯಲ್ಲಿ ವ್ಯಾಪಾರಕ್ಕೆ ನಗರಸಭೆ ಮತ್ತು ನಗರ ಠಾಣೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದರು. ಅದನ್ನೇ ನೆಪವಾಗಿಟ್ಟುಕೊಂಡ ವ್ಯಾಪಾರಸ್ಥರು ಅಂದಿನಿಂದ ಇದುವರೆಗೂ ನಗರದಲ್ಲಿ ಮುಖ್ಯ ರಸ್ತೆ, ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಜನ ರಸ್ತೆಯಲ್ಲಿ ಓಡಾಡದಂತೆ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಗರದಲ್ಲಿರುವ ಪಾದಚಾರಿ ರಸ್ತೆಗಳು ನಾಗರಿಕರ ಓಡಾಡೋದಕ್ಕೂ ಅಥವಾ ಅಂಗಡಿ ಮಾಲೀಕರು ವ್ಯಾಪಾರಗಳು ಅತಿಕ್ರಮಿಸಿಕೊಂಡು ವ್ಯಾಪಾರ ಮಾಡಲಿಕ್ಕೋ ಎಂಬ ಅನುಮಾನ ಸಾರ್ವಜನಿಕರನ್ನು ಕಾಡುತ್ತಿದ್ದರೆ, ಮುಖ್ಯ ರಸ್ತೆಗಳು ವಾಹನಗಳ ಓಡಾಡೋದಕ್ಕೋ ಅಥವಾ ವ್ಯಾಪಾರಕ್ಕೋ ಎಂಬ ಪ್ರಶ್ನೆ ಸಹ ಕಾಡುತ್ತಿತ್ತು. ನಗರದಲ್ಲಿ ಅದರಲ್ಲೂ ಜನನಿಬಿಡ ರಸ್ತೆ ಮತ್ತು ಪ್ರದೇಶಗಳಲ್ಲಿ ಪಾದಚಾರಿ ರಸ್ತೆ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಅತಿಕ್ರಮಣ ಮಾಡಿದ ಪರಿಣಾಮ ಅಪಘಾತಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ನಗರದಲ್ಲಿ ರಸ್ತೆ ಮತ್ತು ಫುಟ್ಪಾತ್ ಕಾರ್ಯಾಚರಣೆಗೆ ನಗರಸಭೆ ಮತ್ತು ಪೊಲೀಸರು ಇಂದು ಮುಂದಾಗಿದ್ದರು. ಇಂದು ನಗರಸಭೆಯ ವೃತ್ತದಿಂದ ಕನಂಪಲ್ಲಿ ವೃತ್ತದವರೆಗೂ ಎರಡೂ ಬದಿಯಲ್ಲಿ ರಸ್ತೆ ಮತ್ತು ಪಾದಚಾರಿ ರಸ್ತೆಗಳನ್ನು ಒತ್ತುವರಿ ಮಾಡಿರುವ ಅಂಗಡಿ ಮಾಲೀಕರಿಗೆ ತೆರವು ಮಾಡುವಂತೆ ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ಮತ್ತು ಸಿಬ್ಬಂದಿ ಹಾಗೂ ನಗರಸಭೆಯ ಪೊಲೀಸರಿಗೆ ಅಂಗಡಿ ಮಾಲೀಕರಿಗೆ ಸೂಚಿಸಿದಲ್ಲದೆ 3 ದಿನಗಳಲ್ಲಿ ತೆರವು ಮಾಡದೇ ಇದ್ದ ಪಕ್ಷದಲ್ಲಿ ನಗರಸಭೆ ವತಿಯಿಂದ ಸಂಪೂರ್ಣ ಒತ್ತುವರಿ ತೆರವು ಮಾಡುವುದಲ್ಲದೆ ಸದರಿ ಅಂಗಡಿಗಳಿಗೆ ದಂಡ ಸಹ ಹಾಕುವುದಾಗಿ ಪೌರಾಯುಕ್ತರು ಎಚ್ಚರಿಸಿದರು. ರಸ್ತೆ ಪಾದಚಾರಿ ತೆರವಿಗೆ ಪೌರಾಯುಕ್ತರು ಮನವಿ. ನಗರದ ಎಂಜಿ ರಸ್ತೆ, ಬೆಂಗಳೂರು ಜೋಡಿ ರಸ್ತೆ, ಪಾಲಿಟೆಕ್ನಿಕ್ ರಸ್ತೆ, ಚೇಳೂರು ರಸ್ತೆ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆಗಳಲ್ಲಿ ಮುಖ್ಯ ರಸ್ತೆ ಮತ್ತು ಪಾದಚಾರಿ ರಸ್ತೆಗಳನ್ನು ಒತ್ತುವರಿ ಮಾಡಿ ಅಂಗಡಿಗಳ ಮುಂದೆ ರಸ್ತೆಗೆ ಅಳವಡಿಸಿಕೊಂಡಿರುವ ತಗಡಿನ ಶೀಟಿಗಳನ್ನು ಅಂಗಡಿ ಮಾಲೀಕರು ತೆರವು ಮಾಡುವಂತೆ ಸಹಕರಿಸುವಂತೆ ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ಮನವಿ ಮಾಡಿದ್ದಾರೆ. ಅವರು ಭೇಟಿ ಮಾಡಿದ್ದ ವರದಿಗಾರರೊಂದಿಗೆ ಮಾತನಾಡಿ, ಈಗಾಗಲೇ ಬೆಂಗಳೂರು ಜೋಡಿ ರಸ್ತೆಯ ಎರಡೂ ಬದಿಯ ಪಾದಚಾರಿ ರಸ್ತೆಯನ್ನು ಡೆಲ್ಟ್ ಯೋಜನೆಯಡಿ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿದೆ. ಅದೇ ರೀತಿ ಬೆಂಗಳೂರು ವೃತ್ತ, ಆಜಾದ್ ಚೌಕ, ವಾಲ್ಮೀಕಿ ವೃತ್ತದ ರಸ್ತೆ ಮತ್ತು ಪಾದಚಾರಿ ರಸ್ತೆಗೂ ಸಹ ಸಚಿವರು ಹಣ ಬಿಡುಗಡೆ ಮಾಡಿದ್ದು, ಸದರಿ ವೃತ್ತ ಮತ್ತು ರಸ್ತೆ ಪಾದಚಾರಿಯನ್ನು ಅಭಿವೃದ್ಧಿ ಮಾಡಬೇಕಾಗಿರುವುದರಿಂದ ಕೂಡಲೇ ಒತ್ತುವರಿಯನ್ನು ತೆರವು ಮಾಡುವಂತೆ ಪೌರಾಯುಕ್ತರು ಮನವಿ ಮಾಡಿದರು. ಪಾದಚಾರಿ ರಸ್ತೆ ಕಾರ್ಯಾಚರಣೆ ಗಡುವು ನೀಡಿದ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳಾದ ಆರತಿ, ವಿಜಯಕುಮಾರ್, ಸಿಕೆ ಬಾಬು, ಶಿವಕುಮಾರ್ ಸೇರಿದಂತೆ ನಗರಸಭೆಯ ಸಿಬ್ಬಂದಿ ಹಾಗೂ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತು ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು.
ಚಿಂತಾಮಣಿ ನಗರದ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ತೇನೆ. ಈಗಾಗಲೇ ನೀವು ಸಹ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸಿರಬಹುದು, ಸುಮಾರು ರಸ್ತೆ ಅಪಘಾತಗಳಾಗುತ್ತಿವೆ. ಕಾರಣ ಇಷ್ಟೇ, ನೀವು ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡು ಮೇಲ್ಗಡೆ ಶೀಟ್ಸ್ ಹಾಕೊಂಡು ಕೆಳಗಡೆ ಮುಂದ್ಗಡೆ ಏನ್ ತಮ್ಮ ಸಾಮಗ್ರಿ ಸರಂಜಾಮಗಳೇನಿದಾವೋ ಅಂಗಡಿ ಒಳಗಡೆ ಖಾಲಿ ಮಾಡಿಕೊಂಡು ಫುಟ್ಪಾತ್ ಆಕ್ರಮಿಸಿಕೊಂಡು ನೀವು ಮುಂದೆ ಬಂದಿರೋದ್ರಿಂದ ಆ ಬಂದು ತಗೊಳ್ಳುವಂತ ಗ್ರಾಹಕ ರಸ್ತೆಯಲ್ಲಿ ವಾಹನ ಹಾಕಿ ಚಲಿಸಬೇಕಾದ್ರೆ ಪಾದಚಾರಿಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ನೀವು ಗಮನಿಸಿರ್ಬೋದು, ಈಗಾಗಲೇ ಒಂದು 4-5 ಅಪಘಾತಗಳಾಗಿ ಮೃತಪಟ್ಟಿರ್ತಾರೆ. ಇದಕ್ಕೆ ಕಾರಣೀಭೂತರು ಎಲ್ಲ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಕಡೆ ಬೆರಳು ತೋರಿಸ್ತಾ ಇರೋದ್ರಿಂದ ನಾನು ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ನೀವು ಸಹ ಎಚ್ಚೆತ್ತುಕೊಂಡು ಆ ವರ್ತಕರಿಗೆ ತಿಳಿ ಹೇಳಬೇಕು. ಯಾಕಂದ್ರೆ ಇದು ನೀವು ಓಡಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಸ್ಥಳ. ಆದ್ರಿಂದ ವರ್ತಕರಲ್ಲಿ ಮನವಿ ಮಾಡ್ತೇನೆ, ಇವತ್ತಿನಿಂದ 3 ದಿನಗಳ ಕಾಲ ನೀವೇನು ಒತ್ತುವರಿ ಮಾಡ್ಕೊಂಡಿದ್ದೀರೋ ಫುಟ್ಪಾತ್ ಅನ್ನ, ಸರ್ಕಾರಿ ಫುಟ್ಪಾತ್ ಅನ್ನ, ಅದನ್ನ ಕೂಡಲೇ ತೆರವು ಮಾಡಿಸಬೇಕು. ಮೇಲಾಗಿರೋ ಶೀಟ್ ಸಮೇತ ನೀವು ತೆಗಿಬೇಕು. ತೆಗೆದೇ ಹೋದ ಪಕ್ಷದಲ್ಲಿ ನಗರಸಭೆಯಿಂದನೇ ನಾವೇ ತೆಗಿತೀವಿ. ಬೆಳಗಿನ ಜಾವನೇ ನಾವು ಕಾರ್ಯಾಚರಣೆ ಮಾಡ್ತೀವಿ. ಮಾಡಿ ಅದ್ರ ಜೊತೆ ಬರುವಂತ ಒಂದು ಏನಿದೆ ಅದಕ್ಕೆ ದಂಡನ ಸಹ ಮುನ್ಸಿಪಲ್ ಆಕ್ಟ್ ಪ್ರಕಾರ ದಂಡ ಹಾಕಿ ನಿಮ್ಮ ವಿರುದ್ಧ ನಾವು ಠಾಣೆಗಳಲ್ಲಿ ಮೊಕದ್ದಮೆಗಳು ಹೂಡಬೇಕಾಗ್ತದೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡದೆ ಸಾರ್ವಜನಿಕರು ದಯವಿಟ್ಟು ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಿ. ಮತ್ತೊಮ್ಮೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇದನ್ನು ಯಾವುದೇ ರೀತಿ ಬೇರೆ ತರ ಡೈವರ್ಟ್ ಮಾಡೋದು ಬೇಡ. ನಾವು ಯಾವುದೇ ವಿರುದ್ಧವಾಗಿಲ್ಲ, ನಾವು ಯಾವುದೇ ಒಂದು ಇದ್ರ ಪರವಾಗಿಲ್ಲ. ಹೊಟ್ಟೆ ಮೇಲೆ ಹೊಡಿತಾ ಇದಾರೆ, ಬೀದಿ ಬದಿ ವ್ಯಾಪಾರಸ್ಥರು ಪಕ್ಕಕ್ಕೆ ತಳ್ತಾ ಇದಾರೆ ಅಂತ ಈ ತರ ಹೇಳಿದ್ರು ಸಹ ಸರಿ ಇಲ್ಲ. ನಾವು ಏನ್ ಮಾಡ್ತಿದ್ವಿ ಸಾರ್ವಜನಿಕ ಹಿತದೃಷ್ಟಿಯಿಂದನೇ ಮಾಡ್ತಾ ಇರ್ತೀವಿ. ಆದುದರಿಂದ ದಯವಿಟ್ಟು ಅಂಗಡಿ ಮಾಲೀಕರು ಏನಿದ್ದೀರಾ ಫುಟ್ಪಾತ್ ಅನ್ನ ದಯವಿಟ್ಟು ತೆರವುಗೊಳಿಸಬೇಕು. ಅದೇ ರೀತಿ ಮುಂದುವರೆದ ಭಾಗವಾಗಿ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಡಲ್ಟ್ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಸುಮಾರು ಕೋಟ್ಯಾಂತರ ರೂಗಳನ್ನು ನಗರಕ್ಕೆ ಫುಟ್ಪಾತ್ ಮಾಡಲಿಕ್ಕೆ ಮತ್ತು ರಸ್ತೆಯಲ್ಲಿ ವಿಶೇಷವಾದ ಒಂದು ದೀಪಾಲಂಕಾರ ಮಾಡಲಿಕ್ಕೆ ಮತ್ತು ಒಂದು ಏನು ನಮ್ಮದು ಆಜಾದ್ ಚೌಕ್ ಇದೆ, ಕೋಲಾರ ಸರ್ಕಲ್ ಇರ್ಬೋದು, ಬೆಂಗಳೂರು ಸರ್ಕಲ್ ಇರ್ಬೋದು, ಮತ್ತೆ ವಾಲ್ಮೀಕಿ ವೃತ್ತ ಇರ್ಬೋದು, ಅಗಲೀಕರಣ ಮತ್ತು ಸೌಂದರ್ಯೀಕರಣ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ. ಸೊ ನಾಗರಿಕರಿಗೆ ಮುಕ್ತವಾಗಿ ಓಡಾಡ್ಲಿಕ್ಕೆ ನಾವು ಈಗಾಗಲೇ ಎಲ್ಲ ಸಹ ಮಾಡಲಿಕ್ಕೆ ನಗರಸಭೆ ಮತ್ತು ನಮ್ಮ ಸ್ಥಳೀಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಎಲ್ಲ ನಗರಸಭೆ ಸದಸ್ಯರು ಕಾರ್ಯೋನ್ಮುಖರಾಗಿದ್ದೇವೆ. ಆದ್ರಿಂದ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಫುಟ್ಪಾತ್ ಅನ್ನ ತೆರೆಸಬೇಕಂತ, ಸಾರ್ವಜನಿಕರು ಓಡಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿದ್ದೀನಿ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ನಮ್ಮನ್ನು ಸಹ ಮನವಿ ಮಾಡಿದೆ, ಅಪಘಾತಗಳಾಗಲಿಕ್ಕೆ ಮುಖ್ಯವಾದಂತಹ ಕಾರಣ ಫುಟ್ಪಾತ್ ಅಂತ. ಸೊ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದುವರೆದ ಭಾಗವಾಗಿ ಏನು ಪೊಲೀಸ್ ಇಲಾಖೆಗೆ ಅವರು ಸಹ ನಾನು ಮನವಿ ಮಾಡ್ತೇನೆ, ಆಡ್ ನಂಬರ್ E1 ನಂಬರ್ ಸಾಧ್ಯವಾದಷ್ಟು ಮಾಡಿ ಒಂದ್ ಕಡೆ ಒಂದ್ ದಿವಸ ಇನ್ನೊಂದ್ ಕಡೆ ಇನ್ನೊಂದು ದಿವಸ ಹಾಕೋದ್ರಿಂದ ಅಪಘಾತಗಳು ಕಡಿಮೆ ಆಗ್ಬೋದು ಮತ್ತು ಪಾರ್ಕಿಂಗ್ ಸಹ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ನಿಮ್ ಜೊತೆ ನಗರಸಭೆ ಸಹಕರಿಸುತ್ತೆ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ನಗರಸಭೆಗೆ ಸಹಕರಿಸ್ತೀರಿ ಅಂತ ನಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದ್ದೇನೆ, ಇದು ನಾವು ಯಾರ ವಿರುದ್ಧವೂ ಸಹ ಮಾಡ್ತಾ ಇಲ್ಲ, ಯಾರ ಹೊಟ್ಟೆ ಮೇಲೂ ಸಹ ಹೊಡಿತಾ ಇಲ್ಲ. ಇದನ್ನ ಬೇರೆ ತರ ತಿಳಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ನಮ್ಮ ಉದ್ದೇಶ ಫುಟ್ಪಾತ್ ಅನ್ನು ತೆರವುಗೊಳಿಸಬೇಕು, ಜನರ ಪ್ರಾಣ ಉಳಿಸಬೇಕನ್ನೋದೇ ನಮ್ಮ ಏಕಮಾತ್ರ ಧ್ಯೇಯವಾಗಿರುತ್ತದೆ.